ಹೋಗ್ತಾ ಇದ್ದಾರೆ ಟ್ರೀಟ್ಮೆಂಟ್ಗೋಸ್ಕರ ಶುಭ ಹಾರೈಸ್ತಾ ಇರೋದು. ಶಿವಣ್ಣ ಭೇಟಿ ಮಾಡಿ ಶುಭ ಹಾರೈಸಿದ್ದಾರೆ ನಟ ವಿನೋದ್ ರಾಜ್. ನಾಗವಾರದ ನಿವಾಸಕ್ಕೆ ತೆರಳಿ ಶುಭ ಕೋರಿದ್ದಾರೆ ವಿನೋದ್ ರಾಜ್. ಈ ಸಂದರ್ಭದಲ್ಲಿ ಪವರ್ ಟಿವಿ ಕ್ಯಾಮೆರಾವನ್ನ ನೋಡಿ ಭಾವುಕರಾಗ್ತಾರೆ. ಕ್ಯಾಮೆರಾ ಎದುರು ಭಾವುಕರಾಗ್ತಾರೆ ವಿನೋದ್ ರಾಜ್. ಆ ಸುದ್ದಿ ಕೇಳಿ ನನಗೂ ಕೂಡ ತುಂಬಾನೇ ಬೇಜಾರಾಯಿತು, ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ಶಿವಣ್ಣ ಯಾವಾಗಲೂ ಕೂಡ ಆರೋಗ್ಯಕರವಾಗಿ ಭಾಗ್ಯವಂತರಾಗಿ ಬರಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತೀನಿ ಅಂತ ಹೇಳಿದ್ದಾರೆ ವಿನೋದ್ ರಾಜ್ ಅವರು. ನನಗೆ ಆ ವಿಚಾರ ಕೇಳಿ, ಅವರ ಅನಾರೋಗ್ಯದ ವಿಚಾರ ಕೇಳಿ ನನಗೆ ಊಟ ಮಾಡೋದಕ್ಕೆ ಆಗ್ತಾ ಇಲ್ಲ, ಮಾತ್ರೆ ತಗೊಳ್ಳೋದು ಕೂಡ ಆಗ್ತಾ ಇಲ್ಲ. ಪವರ್ ಟಿವಿ ಸಂದರ್ಶನದಲ್ಲಿ ಕಣ್ಣೀರಿಟ್ಟಿದ್ದಾರೆ ವಿನೋದ್ ರಾಜ್ ಅವರು. ನೋಡಿ, ಶಿವರಾಜ್ ಕುಮಾರ್ ಅವರು ಆದಷ್ಟು ಬೇಗ ಹುಷಾರಾಗಿ ಗುಣಮುಖರಾಗಿ ವಾಪಸ್ ಬರಲಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಹಾರೈಸ್ತಾ ಇದ್ದಾರೆ. ಅವರ ಮನೆಗೆ ಭೇಟಿ ಕೊಟ್ಟು ಶುಭ ಹಾರೈಸ್ತಾ ಇದ್ದಾರೆ. ನಮ್ಮ ಪವರ್ ಟಿವಿಯ ಹಾರೈಕೆ ಕೂಡ ಅಷ್ಟೇನೆ. ಇನ್ನು ವಿನೋದ್ ರಾಜ್ ಅವರು ಕೂಡ ಶಿವರಾಜ್ ಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರಿಗೆ ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ, ಭಾವುಕರಾಗಿದ್ದಾರೆ ವಿನೋದ್ ರಾಜ್ ಅವರು. ಏನ್ ಮಾತನಾಡಿದ್ರು ಬನ್ನಿ ನೋಡೋಣ. ಇನ್ನೊಂದು ವಿಚಾರ, ಶಿವಣ್ಣನ ಆರೋಗ್ಯದ ವಿಚಾರ. ಶಿವಣ್ಣನ ಹತ್ರ ಯಾವತ್ತಾದರೂ ಇದಾದ ನಂತರ ನೀವು ಮಾತಾಡಿದ್ದೀರಾ? ಸೊ ಅವರ ಆರೋಗ್ಯದ ವಿಚಾರದ ಬಗ್ಗೆ ನಿಮಗೆ ಗೊತ್ತಾಗಿದೆಯಾ ಹೇಗೆ ಅಂತ? ಗೊತ್ತಾಯ್ತು ನನಗೆ. ಪರಮಗುಬ್ಬಿ ಅವರು ರಾತ್ರಿ ವೇಳೆನಲ್ಲಿ ಅಣ್ಣ ಹೀಗಿದೆ ಅಂತ ಹೇಳಿದ್ರು. ನನಗೆ ತಡ್ಕೊಳಕ್ಕೆ ಆಗಲಿಲ್ಲ ರೀ. ಅಯ್ಯೋ, ಅಪ್ಸೆಟ್ ಆಗ್ತಾ ಇದೆ, ಬ್ರೈನ್ ಅಪ್ಸೆಟ್ ಆಗ್ತಾ ಇದೆ ನನಗೆ. ನನಗೆ ಏನಿದು ಅಂತಂತಾನೆ ನನಗೆ ಅರ್ಥನೇ ಆಗ್ತಾ ಇದೆ. ಅವರು ಪಾಪ, ಅಯ್ಯೋ ದೇವ್ರೆ, ತಂದೆ ತಾಯಿ ಹತ್ರನೇ ನಾವು ನೋವನ್ನ ತೋಡ್ಕೊಳಕ್ ಸಾಧ್ಯ. ನಾನೇನು ಹೇಳ್ತಾ ಇರೋದು, ಶಿವಣ್ಣ ಅವರು ಆರೋಗ್ಯಕರವಾಗಿ ಭಾಗ್ಯವಂತರಾಗಿ ಅವರು ವಾಪಸ್ ಬರಲಿ. ಏನ್ರಿ ಪ್ರಶ್ನೆ ಕೇಳ್ತಾರೆ, ಏನ್ ಉತ್ತರ ಕೊಡ್ಬೇಕು ಗೊತ್ತಿಲ್ಲ ನನಗೆ. ಊಟ ಮಾಡಕ್ಕಾಗ್ತಾ ಇಲ್ಲ, ಮಾತ್ರೆ ನಂಬ್ತಿಲ್ಲ. ನನ್ನ ಮಗನಿಗೆ ಯಾಕೆ ಕೊಟ್ಟಿಲ್ಲ, ಇಷ್ಟೇ ಕೊಟ್ಟಿದ್ದಾರೆ ಅಂತ ಕೇಳ ಜೀವನ ಇಲ್ಲ. ತಿನ್ನೋದು ತುಂಬಾ ಇಷ್ಟ ಶಿವನಿಗೆ, ಪ್ರೀತಿ ತುಂಬಾ ಇಷ್ಟ. ತಿನ್ನಕ್ಕೂ ಆಗಲ್ಲ, ಉಣ್ಣಕ್ಕೂ ಆಗಲ್ಲ, ನಾವು ಜೀವನ ಮಾಡಕ್ಕಾಗಲ್ಲ. ಮಾತ್ರೆ ಏನ್ ಕರ್ಮ ಮಾಡಿದ್ವಿ ನಾವಂತ ನಮ್ಗೆ ಗೊತ್ತಿಲ್ಲ. ದುಡ್ಡಿದ್ರೆ ಎಲ್ಲ ಆಗತ್ತೆ ಅಂತ ಖಂಡಿತ ಯಾರು ತಿಳ್ಕೊಂಬಾರ್ದು. ನಾನು ಹೇಳ್ತೇನೆ, ಎಷ್ಟು ದೊಡ್ಡ ಮನುಷ್ಯನಾಗ್ಲಿ, ಇಷ್ಟು ಲಕ್ಷ ಕೋಟಿ ನನ್ನ ಹತ್ರ ಇದೆ ಅಂತ ಸಂತೋಷ ಪಡಬೇಡಿ. ಅವು ಯಾವುದು ನಮ್ ಜೊತೆಲಿರಲ್ಲ. ಸ್ವಲ್ಪ ಪ್ರೀತಿ, ಒಡವೆ ಕೊಟ್ಟರು ಸಿಕ್ಕಲ್ಲ, ಮುತ್ತು ರತ್ನ ವೈಢೂರ್ಯ ಏನ್ ಕೊಟ್ಟರು ಸಿಕ್ಕಲ್ಲ. ಏನ್ ಸಿಕ್ಕಲ್ಲ ಅಮೂಲ್ಯವಾದ ಪ್ರೀತಿ, ಇಷ್ಟು ಬೆಲೆ ಕೊಟ್ಟರು ಸಿಗಲ್ಲ. ಆ ಪ್ರೀತಿಗೋಸ್ಕರ ಮನುಷ್ಯ ಭೂಮಿನಲ್ಲಿ ಪರಿತಪಿಸ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ ಸಮಾಜ ಏನೋ ಹೇಳತ್ತೆ. ಆ ಸಮಾಜದ ಮುಂದೆ ನಾನು ಬಾಳ್ತಾ ಇದ್ದೀನಿ, ಇವ್ರಿಗಿಂತ ಎತ್ತರವಾದ, ಯಾರಿಗಿಂತ ಎತ್ತರವಾದ, ಎಲ್ರಿ ಎತ್ತರ ಹೋಗಿ ಗರಡ ಬೀಳ್ಬೇಕು. ಏನೋ ನಾವು ಮಾಡೋ ಕೆಲಸಗಳಲ್ಲಿ ಮೈ ಮರೆತು ಆರೋಗ್ಯನ ನಾವು ಕೆಡಿಸ್ಕೋಬಾರ್ದು. ನೀವ ಸಣ್ಣ ಜನರೇಷನ್ ಟಾರ್ಗೆಟ್ ಇರುತ್ತೆ. ಎಲ್ಲಿ ನಿಮ್ಗೆ ಬೇಕು ಅಂದ್ರೆ ಯಾವ್ದೋ ಸೌತೆಕಾಯಿ, ಏನೋ ತರಕಾರಿ, ಈಗೆಲ್ಲ ಅದನ್ನೇ ಮೇರಿ ಅಂತ ಹೇಳ್ತಾರೆ ಡಾಕ್ಟ್ರಿಗೆ. ಅದನ್ನೇ ತಿನ್ಕೊಂಡು ಕಾಲ ಕಳೀರಿ, ಆರೋಗ್ಯ ಕೆಡಿಸ್ಕೋಬಿಡಿ. ಚೆನ್ನಾಗಿರಿ, ಎಲ್ರು ಚೆನ್ನಾಗಿರಿ. ತಂದೆ ತಾಯಿ ನೀವು ಕಳ್ಕೊಂಡ್ಬಿಟ್ರೆ ಮಾತ್ರ ಇಲ್ಲ ರೀ. ಇಷ್ಟು ಮುಗಿಸಿ ಬೆಳೆಸ್ಬಿಟ್ರು ನಮ್ಮಮ್ಮ. ನನಗೆ ಶಿವಣ್ಣವರು ಅಷ್ಟೇ, ಮಗಳು ಮದುವೆಗೆ ಬಂದಿದ್ದಾಗ ಏನು ಮಾಡಿಲ್ವಾ ಮೀನ್ ಸಾರು ಅಂತ ಕೇಳಿದ್ರೆ ಅಯ್ಯೋ ಅಂತ ತಡ್ಕೊಂಡ್ಬಿಟ್ರು ನನ್ನ ತಾಯಿಯು. ನನ್ನ ಬುದ್ಧಿ ಗೋಳಿಗಿಲ್ವೇ ಅಂತ ಹೇಳ್ಬಿಟ್ಟು. ಬರ್ಲಿ, ಅವ್ರಿಗೆ ಮೀನ್ ಸಾರು ಇಷ್ಟ ಅಂದ್ರೆ ಅವ್ರು ಚೆನ್ನಾಗಿ ಆರೋಗ್ಯಕರವಾಗಿ ಬರಬೇಕು. ಆ ಮೀನ್ ಸಾರನ್ನು ನಾನೇ ನನ್ನ ತಾಯಿಯವ್ರ ಕೈಯಿಂದ ಪುಡಿ ಮಾಡಿಸ್ಬಿಟ್ಟಿದ್ದೀನಿ. ಮನೇಲಿ ಅಡುಗೆ ಮಾಡಿಸ್ಕೊಂಡು ನಾನು ತಗೊಂಡು ಹೋಗೋದು. ತಲೆ ಕೆಟ್ಟೋಗುತ್ತೆ, ಆಗೋದಿಲ್ಲ, ತಡ್ಕೊಳಕ್ಕಾಗಲ್ಲ.